ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕೈಗೊಂಬೆಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಸಂಸದರ ನಡೆ ಹಾಗೂ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಪಾರಂಪರಿಕವನ್ನು ಉಳಿಸುವ ಜವಾಬ್ದಾರಿ ಸರ್ಕಾರದ ಹೊಣೆಯಾಗಿದ್ದು, ಆದರೆ ಬೇಲಿಯೇ ಎದ್ದು ಹೊಲ ಮೇಯುವಂತೆ ಆಗಿದೆ. ಚಾಮುಂಡಿ ಬೆಟ್ಟದ ಸುತ್ತ ಅರಣ್ಯ ಪ್ರದೇಶವಾಗಿದ್ದು, ಇಲ್ಲಿ ಯಾವುದೇ ಕಾಮಗಾರಿ ಮಾಡುವ ಮುನ್ನ ಅರಣ್ಯ ಇಲಾಖೆಯ ಅನುಮತಿ ಪಡೆಯಬೇಕು. ಆದರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ತೊಗಲಕ್ ದರ್ಬಾರ್ ಮಾಡುತ್ತಿದ್ದು, ಇವರ ತಾಳಕ್ಕೆ ಸಚಿವರು, ಸಂಸದರು, ಶಾಸಕರು ಕುಣಿಯುತ್ತಿದ್ದು, ಮೈಸೂರಿನ ಇತಿಹಾಸ ತಜ್ಞರು, ಹೋರಾಟಗಾರರು, ಪರಿಸರವಾದಿಗಳು, ರಾಜ ಮನೆತನದವರು ಹೋರಾಟ ಮಾಡಿದರೂ ಸಹ ಯಾವುದಕ್ಕೂ ಬಗ್ಗದೆ ಪ್ರಸಾದ ದಾಸೋಹ ಭವನದ ಹೆಸರಿನಲ್ಲಿ ಹಣ ಲೂಟಿ ಮಾಡಿ ಪರಿಸರ ಹಾಳು ಮಾಡುತ್ತಿದ್ದಾರೆ. ಈಗಾಗಲೇ ಮಡಿಕೇರಿಯಲ್ಲಿ ಆದ ಘಟನೆಗಳು, ಮಳೆ, ಭೂಕುಸಿತ ಮಾಸುವ ಮುನ್ನವೇ ಚಾಮುಂಡಿ ಬೆಟ್ಟದ ಕಾಮಗಾರಿ ನಡೆಯುತ್ತಿರುವುದು ದುರಂತ. ಮೈಸೂರಿನಲ್ಲಿ ಪಾರಂಪರಿಕ ತಜ್ಞರು ಇದ್ದರೂ ಸಹ ಅವರಿಗೆ ಬಿಡಿಗಾಸಿನ ಬೆಲೆ ಇಲ್ಲದಂತಾಗಿದೆ. ನಮ್ಮ ರಾಜ್ಯವಲ್ಲದೆ ಬೇರೆ ರಾಜ್ಯದವರು ಸಹ ಧ್ವನಿ ಎತ್ತುತ್ತಿದ್ದಾರೆ. ಇಷ್ಟೆಲ್ಲಾದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಮೌನವಾಗಿರುವುದು ಎಷ್ಟು ಸಮಂಜಸ? ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾದರೆ ಜನಪ್ರತಿನಿಧಿಗಳಿಗೆ ಕೆಲಸವಾದರೂ ಏನು? ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ನೀಡಿ ಪ್ರಾಧಿಕಾರದ ಅಧ್ಯಕ್ಷರನ್ನೇ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಲಿ. ಈಗಾಗಲೇ ಚಾಮುಂಡಿ ಬೆಟ್ಟ ಸುತ್ತಮುತ್ತ ಭೂ ಬಳಕೆ ಮಾಡಿ ಮನೆ ನಿರ್ಮಾಣ ಮಾಡಿದ್ದು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯಿತಿ ರಿಯಲ್ ಎಸ್ಟೇಟ್ ಕಚೇರಿಯಾಗಿದೆ. ಅರಣ್ಯ ಇಲಾಖೆಯವರು ಸಂಪೂರ್ಣವಾಗಿ ತಮ್ಮ ಕೆಲಸದಲ್ಲಿ ವಿಫಲವಾಗಿದ್ದಾರೆ. ಈಗಾಗಲೇ ಕಾಡು ಪ್ರಾಣಿಗಳು ಹೆಚ್ಚಾಗಿದ್ದು, ಬೆಟ್ಟದಿಂದ ಬಂದು ನಗರ ಪ್ರದೇಶಗಳಲ್ಲಿ ಅಲೆದಾಡುತ್ತಿದ್ದು, ಬಂದಂತಹ ಅಧಿಕಾರಿಗಳು ಇದನ್ನ ಗಮನಕ್ಕೆ ಹರಿಸದೆ ಕುಟುಂಬದವರ ಜೊತೆ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಬೆಟ್ಟದ ಸಂಚಾರಿ ಮಾರ್ಗ ಅಲ್ಲಲ್ಲಿ ಕುಸಿಯುತ್ತಿದೆ. ಬೆಟ್ಟದ ವಾಸ್ತವಾಂಶವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಲಿ ಪ್ರಾಧಿಕಾರದ ಅಧ್ಯಕ್ಷರಾಗಲಿ ಸರ್ಕಾರದ ಗಮನಕ್ಕೆ ತರದೆ ಅವೈಜ್ಞಾನಿಕ ಕಾಮಗಾರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅಧಿಕಾರಿಗಳು ಬ್ರೋಕರ್ಗಳ ಸಹಾಯದಿಂದ ಹೆಚ್ಚಿನ ಹಣ ವಸೂಲಿ ಮಾಡಿ ದರ್ಶನಕ್ಕೆ ಬಿಡುತ್ತಿದ್ದಾರೆ. ಬರುವ ಭಕ್ತಾದಿಗಳಿಗೆ ಮೂಲಸೌಕರ್ಯ ಕೊರತೆ ಎದ್ದು ಕಾಣುತ್ತಿದೆ. ಮೆಟ್ಟಿಲು ಹತ್ತಿ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರು, ಶೌಚಾಲಯ ಇಲ್ಲದೆ ಪರದಾಡುತ್ತಿದ್ದು, ಈ ರೀತಿಯ ಸಮಸ್ಯೆಗಳು ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ಲ. ಬೆಟ್ಟದಲ್ಲಿ ಯಾವ ತೀರ್ಮಾನ ಆದರೂ ಜನಪ್ರತಿನಿಧಿಗಳಿಗಿಂತ ಅಧಿಕಾರಿಗಳದೇ ಅಂತಿಮ ತೀರ್ಮಾನವಾಗಿದೆ. ಇವೆಲ್ಲವನ್ನು ಖಂಡಿಸಿ ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇವತ್ತು ನಾವು ಮೈಸೂರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಕೆ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅನ್ನದಾಸೋಹ ಹೆಸರಲ್ಲಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ನೋಡಿರ್ಬೋದು, ಈಗಾಗಲೇ ಬೆಟ್ಟ ನೀವು ನಂದಿ ಕಡೆ ಬಂದಾಗ ಅಲ್ಲಿ ಮಣ್ಣೆಲ್ಲ ಸೌದು ಬೆಟ್ಟ ಕುಸಿತಾ ಇದೆ. ಅಂತದ್ರಲ್ಲಿ ಇವನು 6 ಅಡಿ 7 ಅಡಿ ಪಿಲ್ಲರ್ ಹೊಡಿತಾ ಇದ್ದಾರೆ. ಪಿಲ್ಲರ್ ಹೊಡೆದಾಗ ಏನಾಗುತ್ತೆ, ಎಲ್ಲ ತುಸು ಮಂಡಲ ಆಚೆ ಬರ್ತದೆ, ಬೆಟ್ಟ ಕುಸಿಯೋ ಅವಕಾಶ ಇದೆ. ಇಲ್ಲಿ ಯಾರು ಅನ್ನದಾಸೋಹ ಮಾಡಿ ಅಂತ ಮೈಸೂರಿನ ಸಾರ್ವಜನಿಕರಾಗ್ಲಿ ಕರ್ನಾಟಕ ಜನತೆ ಆಗ್ಲಿ ಯಾರು ಕೂಡ ಕೇಳಿರ್ಲಿಲ್ಲ. ಇಲ್ಲಿ ಬಂದಿರುವಂತ ಯಾರೋ ಪ್ರಾಧಿಕಾರದ ಎಮ್ಮ ಹಣ ಲೂಟಿ ಮಾಡೋಕ್ಕೋಸ್ಕರ ಇಲ್ಲ ಎಮ್ಮ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಕಳೆದ ಇದ್ದಂತ ಸಂಸದರು ಏನೋ 20 ಕೋಟಿ 22 ಕೋಟಿನ ಇಲ್ಲಿಗೆ ಶಾಂಕ್ಷನ್ ಮಾಡಿದಾರಂತೆ. ಅದು ಬೇರೆ ಬೇರೆ ಕೆಲಸಕ್ಕೆ ಮಾಡಿದ್ರು, ಈ ಕಾಮಗಾರಿ ಮಾಡೋಕ್ಕಿಂತ ಮಾಡಿರಲಿಲ್ಲ. ಆ ಹಣನ ಇವರು ಈ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಈ ಕಾಮಗಾರಿ ಅವಶ್ಯಕತೆ ಇಲ್ಲ. ಈಗಾಗಲೇ ಈ ಜಾಗ ಕಿಸ್ಕಿಂದೆ ಆಗಿದೆ. ಇಲ್ಲಿ ರಥಯಾತ್ರೆ ಆದಾಗ ಇವೆಲ್ಲ ಜನ ತುಂಬ್ಕೊತಾರೆ. ಈಗ ಏನಾಗುತ್ತೆ ಅಂದ್ರೆ ಇದು ಏನಪ್ಪಾ ಅಂತ ತೇರು ಬಂದಾಗ ಜನ ಎಲ್ಲಿ ನಿಂತ್ಕೊಳ್ತಾರೆ, ಆಮೇಲೆ ಆಷಾಢ ಮಾಸ ಎಲ್ಲಿ ನಿಂತ್ಕೊಳ್ತಾರೆ, ಶುಕ್ರವಾರ ಭಾನುವಾರ ಬಂದಾಗ ಎಲ್ಲಿ ನಿಂತ್ಕೊಳ್ತಾರೆ ಜನ, ಇದೆಲ್ಲ ಗೊತ್ತಾಗಲ್ವ ಸರ್ಕಾರಕ್ಕೆ? ಒಳ್ಳೆ ಈ ಯಾರೋ ಅಮ್ಮ ಬಂದ್ಬಿಟ್ಟು ಜಿಲ್ಲಾ ಪ್ರಾಧಿಕಾರ ಮಂಡಳಿ ಬಂದ್ಬಿಟ್ಟು ಈ ಅಮ್ಮನ ಕೈಗೊಂಬೆ ಅಂತ ಇವತ್ತು ಜಿಲ್ಲಾ ಉಸ್ತುವಾರಿಗಳು ಇದಾರೆ ಅಂದ್ರೆ ನಾಚಿಕೆ ಆಗ್ಬೇಕು. ಇವತ್ತು ಇದು ಸಾರ್ವಜನಿಕ ಸಭೆ ಕರಿಬೇಕಾಯ್ತು. ಅದಲ್ಲದೆ ಗ್ರಾಮ ಪಂಚಾಯತಿಲಿ ಯಾವ ಒಬ್ಬ ಸದಸ್ಯನು ಇದ್ರ ವಿರುದ್ಧ ಒಂದು ದನಿ ಎತ್ತಿಲ್ಲ. ಅವೆಲ್ಲ ಏನಾಗಿದೆ ಅಂದ್ರೆ, ಇಲ್ಲಿ ಯಾರು ಬರ್ತಾರೆ ಹೊರಗಡೆಯಿಂದ ಅವ್ರಿಗೆ ದರ್ಶನಕ್ಕೆ ಬಿಡ್ಸೋದು, ದುಡ್ಡು ಇಸ್ಕೊಳ್ಳೋದು, ಈ ತರ ಕೆಲಸಗಳು ಮಾಡ್ತಾ ಇದಾರೆ. ಇಲ್ಲೆಲ್ಲ ಅಧಿಕಾರಿಗಳೆಲ್ಲ ಏನಾಗಿದೆ ಅಂದ್ರೆ ದುಡ್ಡಿನ ಲೂಟಿ, ಇಲ್ಲಿ ಬ್ರೋಕರ್ಗಳು ಇಟ್ಬಿಟ್ಟಿದ್ದಾರೆ. ಬ್ರೋಕರ್ ದುಡ್ಡನ್ನ ತಗೊಂಡು ಇದ್ ಮಾಡೋದು ಆ ರೀತಿ ಆಗಿದೆ ಹೊರತು ಕಾಡನ್ನ ಉಳಿಸ್ಬೇಕು ಅನ್ನೋ ಅರಣ್ಯ ಭವನಕ್ಕೂ ಇಲ್ಲ. ಇವತ್ತು ಬೆಟ್ಟ ಸುತ್ತಮುತ್ತ ಎಲ್ಲ ಮನೆ ಹೇಳ್ತವೆ, ದಿನ ಮನೆ ಹೇಳ್ತಾ ಇರ್ತವೆ. ಆದ್ರೆ ಅರಣ್ಯ ಇಲಾಖೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ಕೊಂಡಿದ್ದಾರೆ. ಇವತ್ತು ಕಾಡು ಪ್ರಾಣಿಗಳೆಲ್ಲವೇ ನಾಡಿಗೆ ಬರ್ತಾವೆ. ಎಲ್ಲ ಉತ್ತಳ್ಳಿ, ಗುಂಡ್ರಾವ್ ನಗರ ಈ ಕಡೆ ಚಿತ್ರಗಳು ಕಾಣಿಸ್ಕೊತಾವೆ. ಇದ್ರ ಬಗ್ಗೆ ಅವ್ರು ಯಾವತ್ತೂ ಕೂಡ ಇದು ಮಾಡಿಲ್ಲ. ಬರೀ ಕಾಮಗಾರಿ ಎಷ್ಟು ಕಮಿಷನ್ ಬರ್ತದೆ, ಈ ಕಮಿಷನ್ ಅಂತ ಇದ್ದಾರೆ. ಇವತ್ತು ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲೆಲ್ಲಿ ಸಿಗ್ತದೆ
ಎಲ್ಲೆಲ್ಲಿ ದುಡ್ಡು ಬರ್ತಾ ದುಡ್ಡನ್ನ ಉಳಿಯಂತ ಮಾಡ್ತಿದೆ. ಇವತ್ತು ಕೇಂದ್ರ ಸಂಸ್ಥೆಗಳು ದಯವಿಟ್ಟು ನಾವು ಮನವಿ ಮಾಡ್ತಾ ಇದೀನಿ, ಈ ದುಡ್ಡ ಬೇರೆ ಕಡೆ ಹಾಕಿ ತಾವು ಮುನ್ಸಿಪಾಲಿಟಿ ಆಗುತ್ತೆ ತಮಗೂ ಬರುವಂತದ್ದು, ತಾವು ಇದಕ್ಕೆ ಕುಮ್ಮಕ್ ನೀಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಥಾಸ್ಥಿತಿ ಹೆಂಗಿದೆ ಹಂಗಿರ್ಲಿ. ಈಗಾಗಲೇ ನೋಡಿ 3 ಅಡಿ ತೆಗಿದಾರೆ, ಈಗ ಅಲ್ಲಿ 4-5 ಜನ ತೆಗಿದ ಪಿಲ್ಲರ್ ಹಾಕ್ಬಿಟ್ಟಿದ್ದಾರೆ. ಈಗ ಇವತ್ತು ನನಗೆ ಬಹಳ ಬೇಸರ ಏನಪ್ಪಾ ಅಂದ್ರೆ, ಪತ್ರಿಕೆಯಲ್ಲಿ ಯಾವ್ದೋ ಪತ್ರಿಕೆಯಲ್ಲಿ ಬಂದಿದಂತೆ ನ್ಯಾಯಾಲಯ ಈ ಕಾಮಗಾರಿ ಮಾಡಿ ಮುಂದೆ ಮಾಡಬೇಡಿ ಅಂತ. ಇದು ಯಾವ ತರ ಗೊತ್ತಾಗ್ತಾರ ನಾನು. ಇವತ್ತು ನಾವು ಹೇಳ್ತಾ ಇರೋದು ಕಾಮಗಾರಿನೇ ಮಾಡಬೇಡಿ ಅಂತ, ಆದ್ರೆ ಇವತ್ತು ಯಾವ್ದೋ ಒಂದು ಪತ್ರಿಕೆಯಲ್ಲಿ ಹೋಗ್ಬಿಟ್ಟು ಬಹಳ ಬೇಸರ ಆಯ್ತು. ದಯವಿಟ್ಟು ನ್ಯಾಯಾಲಯದವರು ಇನ್ನೊಂದ್ಸಲ ಪರಿಶೀಲನೆ ಮಾಡಬೇಕು, ಈ ಕಾಮಗಾರಿಗೆ ಅವಕಾಶ ಮಾಡ್ಕೋಬಾರ್ದು ಅಂತ ನಾವು ಹೇಳಕ್ ಇಷ್ಟಪಡ್ತೇವೆ. ಇವತ್ತು ಇಲ್ಲಿ ಅವೈಜ್ಞಾನಿಕ ಕೆಲಸಗಳನ್ನ ಮಾಡ್ತಿದ್ದಾರೆ. ಈಗ ನೀವೇ ನೋಡಿ ಎಷ್ಟು ಅಂದವಾಗಿದ್ದ ಜಾಗನ ಎಷ್ಟು ಗಲೀಜು ಮಾಡಿದ್ದಾರೆ. ಬರೀ ಇವಾಗ ಮೊದಲು 16,000 ಜನ ಬಂದ್ರು ಕೂಡ ಏನೋ ದೇವ್ರ ದರ್ಶನ ಮಾಡ್ಕೋಬೇಕಾಯ್ತು. ಇವತ್ತು 2,000 ಜನ ಬಂದ್ರು ಕೂಡ ಜಾಗ ಇಲ್ದಂಗೆ ಜನ ಇದನ್ನ ಎಲ್ಲನ ಬಾಗ್ದು ಒಟ್ಟಲ್ಲಿ ದುಡ್ಡು ಬರುವ ದಾರಿಗಳು ಅಂದ್ರೆ ಇವತ್ತು ನಮ್ಮ ಸರ್ಕಾರ ನಮ್ಮ ದೇಶ ಯಾವ ಮಟ್ಟಕ್ಕೆ ಕೆರಡಿದಿದೆ ಅಂದ್ರೆ, ಕಿತಾಕನ್ಗೂ ದುಡ್ಡು, ತಿರ್ಗಾ ಮತ್ತೆ ಮುಚ್ಚನ್ಗೂ ದುಡ್ಡು, ಒಟ್ಟು ಇಬ್ರಿಗೂ ದುಡ್ಡು. ಇಲ್ಲಿ ಜನಸಾಮಾನ್ಯರಿಗೆ ಈ ರೀತಿ ಕೆಲಸಗಳನ್ನ ಮಾಡ್ತೈತೆ. ಇವತ್ತು ಕೋರ್ಟ್ ಕೂಡ ಸ್ಟೇ ಆರ್ಡರ್ ಕೊಟ್ಟೈತೆ, ಏನಂತ ಎಲ್ಲಾ ಕಾಮಗಾರಿಗಳನ್ನ ನಿಲ್ಸಿ ಇದೊಂದನ್ನ ರನ್ ಮಾಡಿ ಅಂತ. ಮೇನ್ ಆಗಿ ಕೋರ್ಟ್ಗೆ ನಮ್ಮ ಘನ ನ್ಯಾಯಾಲಯಕ್ಕೆ ಒಂದು ಮನವಿ ಮಾಡ್ಕೊತಾ ಇದ್ವಿ. ದಯಮಾಡಿ ತಾವೇ ಒಂದು ಸಮಿತಿ ರಚಿಸು, ಬಂದು ತಮ್ಮ ನೇತೃತ್ವದಲ್ಲಿ ಬಂದು ಇದನ್ನ ವೀಕ್ಷಣೆ ಮಾಡಿ ಇಲ್ಲಿ ಕೆಲಸ ಮಾಡ್ಬೋದಾ ಬೇಡವಾ ಅಂತ ನಿಮ್ ಗಮನಕ್ಕೂ ಬರ್ಲಿ. ಅಲ್ಲ, ಆ ಪ್ರಾಧಿಕಾರ ಅಂತ ಇದೆಯಲ್ಲ, ಅದು ಬಂದ್ಮೇಲೆ ಎಲ್ಲ ಗೊಬ್ಬರದಾಗಿರೋದು. ಮೊದ್ಲು ತುಂಬಾ ಚೆನ್ನಾಗಿತ್ತು. ಹಳ್ಳಿಯವರು ಮತ್ತೆ ಒಂದು ಸಮಿತಿ, ಒಂದು ನಮ್ಮ ದೇಶ ಟ್ರಸ್ಟಿ ಅಂತ ಮಾಡ್ಕೊಂಡಿದ್ರಲ್ಲ, ಅವಾಗ ತುಂಬಾ ಚೆನ್ನಾಗಿತ್ತು. ಈ ಪ್ರಾಧಿಕಾರ ಬಂದ್ಮೇಲೆ ಎಲ್ಲ ಹಾಳು ಬಿದ್ದೋಗಿರೋದು. ಸೆಂಟ್ರಲ್ ಇಂದಷ್ಟು ದುಡ್ಡು, ರಾಜ್ಯದಿಂದಷ್ಟು ದುಡ್ಡು, ಇದು ಗೋಲ್ಕುದಂದಷ್ಟು ದುಡ್ಡು, ಎಲ್ಲ ದುಡ್ಡು ನುಂಗಕ್ಕೋಸ್ಕರ ಇವರು ಒಂದು ಗುಂಪು ಸಮಿತಿ, ನಿನ್ಗಿಷ್ಟು ನನ್ಗಿಷ್ಟು ಅಪ್ಪಂಗಿಷ್ಟು ಅವಂಗಿಷ್ಟು ಮಗನಿಷ್ಟು ಅಂತ ಇವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಇವರೆಲ್ಲ ಪ್ರಾಧಿಕಾರ ಮಾಡ್ಕೊಂಡು ಮೊದ್ಲು ಬಂದು ಜನಗಳಿಗೆ ಒಳ್ಳೆ ಕೆಲಸಗಳನ್ನ ಮಾಡಿ ಮೊದಲು ಇದ್ರ ಬಗ್ಗೆ ಗಮನ ಹರಿಸಿ. ಈ ಉಸ್ತುವಾರಿ ಸಚಿವರೇ ದಯಮಾಡಿ ನಿಮ್ಮ ಜಿಲ್ಲೆ, ನಿಮ್ಮ ತವರು ಜಿಲ್ಲೆ, ನಿಮ್ಮ ದೇವಸ್ಥಾನ ದಯಮಾಡಿ ಬಂದು ಉಳಿಸಿ, ತಾವು ಇದ್ರ ಬಗ್ಗೆ ಗಮನ ಹರಿಸಿ. ರಾಜ್ಯ ಸರ್ಕಾರ ಅಷ್ಟೇ, ಯದುವೀರರು ಕೂಡ ನೆನ್ನೆ ಸ್ಟೇ ಆರ್ಡರ್ ತಂದಿದ್ರಿ, ಇದು ಸೇರ್ ತರಬೇಕಿತ್ತು. ದಯಮಾಡಿ ಇದಕ್ಕೂ ಕೂಡ ಒಂದು ಮತ್ತೆ ಅಪೀಲ್ ಹೋಗಿ ಸ್ಟೇ ಆರ್ಡರ್ ತಂದು ಕೆಲಸ ಸ್ಟಾಪ್ ಮಾಡಿ ಯಥಾಸ್ಥಿತಿ ಆಗಿತ್ತು ಅದನ್ನ ಹಾಗೆ ಮುಂದುವರಿಸಬೇಕು ಅಂತೇಳಿ ನಮ್ಮ ಕನ್ನಡ ಪರ ವೇದಿಕೆ ಮತ್ತು ರೈತ ಪರ್ವ ಕಡೆಯಿಂದ ಒತ್ತಾಯ ಮಾಡ್ತಾ ಇದೀವಿ. ಸರ್, ಏನಂದ್ರೆ ಇವತ್ತು ಚಾಮುಂಡಿ ಬೆಟ್ಟ ವಿಶ್ವವಿಖ್ಯಾತ ಹೆಸರು ಗಳಿಸಿದೆ. ಇಡೀ ಏಷ್ಯಾದಲ್ಲೇ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಯಾವುದು ಬೆಟ್ಟ ಇದ್ರೆ ಅದು ಮೈಸೂರು ಇರೋದು ನಮ್ಮ ಪುಣ್ಯ. ಇಂಥ ಬೆಟ್ಟದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಇಡೀ ಬೆಟ್ಟನ ಅಗ್ದು ಹಾಳು ಮಾಡ್ತಾ ಇದ್ದಾರೆ. ಈಗಾಗಲೇ ಮಳೆ ಬಂದಂಥ ಸಂದರ್ಭದಲ್ಲಿ ತಾವು ನೋಡಿದ್ರೆ ಮಡಿಕೇರಿ ಭಾಗದಲ್ಲಿ ಏನು ಭೂ ಕುಸಿತ ಆಗಿತ್ತು, ಅದೇ ರೀತಿ ಮುಂದಿನ ದಿನಗಳು ಕೂಡ ಚಾಮುಂಡಿ ಬೆಟ್ಟ ಆಗೋ ಒಂದು ಸಂಭವ ಇದೆ. ಇಲ್ಲಿ ಮೈಸೂರು ತುಂಬಾ ಹತ್ರ ಇರೋದ್ರಿಂದ ಯಾವುದೇ ಪ್ರವಾಸಿಗರು ಬಂದ್ರು ಕೂಡ ಅವ್ರಿಗೆ ಪ್ರವಾಸ ಬಂದ್ರಾಗ್ಬೋದು, ಶಾಪಿಂಗ್ ಮಾಡೋಕ್ಕಾದ್ರೂ ಮೈಸೂರು ಬಂದ್ರು ಸಾಕು. ಚಾಮುಂಡಿ ಬೆಟ್ಟ ಏನು ಪಾರಂಪರಿಕವಾಗಿ ಯಥಾಸ್ಥಿತಿ ಇತ್ತು ಅದೇ ರೀತಿ ಇರಬೇಕು. ಅದಿದ್ರೇ ವಿದೇಶಿಗರು ಮತ್ತೆ ಏನು ಪ್ರವಾಸಿಗರು ಚಾಮುಂಡಿ ಬೆಟ್ಟನ ಇಷ್ಟಪಡೋದು. ನೀವು ಕೆಳಗಡೆನೂ ಕಾಂಕ್ರೀಟು, ಚಾಮುಂಡಿ ಬೆಟ್ಟ ಮೇಲೆ ಕಾಂಕ್ರೀಟ್ ಅಂದ್ರೆ ಮತ್ತೆ ಚಾಮುಂಡಿ ಬೆಟ್ಟದ ಸೋಪಿಗೆ ಏನು ಉಳ್ಕತ್ತು? ಇವ್ರು ಯಾವುದೋ ಒಂದು ಹಣದಾಸೆಗೋಸ್ಕರ, ಕಮಿಷನ್ ದಂಧೆಗೋಸ್ಕರ ಇದನ್ನೆಲ್ಲ ಎಕ್ಕುಡಿಸ್ತಾ ಇದ್ದಾರೆ. ನಾವು ಮೈಸೂರಿಗಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದೇವೆ. ದಯಮಾಡಿ ಮೈಸೂರು ಚಾಮುಂಡಿ ಬೆಟ್ಟ ಎಂದಿನಂತೆ ಹೆಂಗಿತ್ತು ಆ ರೀತಿ ಮಾಡಬೇಕು. ಇವತ್ತೇನು ಸ್ಟೇ ತಂದರೆ ಮಾನ್ಯ ಸಂಸದ್ರೆ ಇದಕ್ಕೂ ಸೇರಿಸಿ ನೀವು ಸ್ಟೇ ತರಬೇಕಿತ್ತು. ನೀವು ರಾಜವಂಶದವರು, ನಿಮಗೆ ಮೈಸೂರು ಜನತೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದಲ್ಲಿ ಅಪಾರವಾದ ಗೌರವ ಇದೆ. ಚಾಮುಂಡಿ ಬೆಟ್ಟ ಉಳಿಸಂತ ಕೆಲಸನ ದಯಮಾಡಿ ನೀವು ಬೇರೆ ಜನಪ್ರತಿನಿಧಿ ಹೆಚ್ಚು ಕಾಳಜಿ ವಹಿಸಿ ಈ ಕೆಲಸ ನೀವು ಮಾಡಬೇಕು. ಮತ್ತೆ ಚಾಮುಂಡಿ ಬೆಟ್ಟ ನಮಗೆ ಇಡೀ ವಿಶ್ವದಲ್ಲೇ ಏನು ಹೆಸರುವಾಸಿಯಾಗಿದೆ. ಎಂದಿನಂತೆ ಚಾಮುಂಡಿ ಬೆಟ್ಟ ಯಾವುದೇ ರೀತಿಯ ಕಾಮಗಾರಿ ಬೇಡ ಸರ್. ಏನು ಬೆಟ್ಟದಲ್ಲಿ ನಮ್ಗೆ ಬೇಕಾಗಿರೋದು ತಾಯಿ ಚಾಮುಂಡೇಶ್ವರಿ, ಇಲ್ಲಿರೋಂಥ ಸುಂದರವಾದ ಪರಿಸರ, ಮರ ಗಿಡ ಇಷ್ಟೇ ಸಾಕು. ನಮ್ಗೆ ಯಾವುದೇ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಯಾವುದೇ ಅವಶ್ಯಕತೆ ಇಲ್ಲ. ಜನ ಬರೆದು ಚಾಮುಂಡಿ ಬೆಟ್ಟ ನೋಡೋಕ್ಕೆ, ಬೆಟ್ಟದಲ್ಲಿ ಇರೋವಂಥ ಒಂದು ಸುಂದರವಾದ ಪರಿಸರ ನೋಡೋಕ್ಕೆ ಬರ್ತು. ನೀವು ಕಟ್ಟಂತ ಯಾವುದೇ ಬಿಲ್ಡಿಂಗ್ಗಳಲ್ಲ. ದಯಮಾಡಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಅಧ್ಯಕ್ಷರೇ, ನೀವು ಸರ್ವಾಧಿಕಾರಿ ದ್ವಾರವನ್ನು ನಿಲ್ಲಿಸಿ. ಮಾನ್ಯ ಉಸ್ತುವಾರಿ ಸಚಿವರೇ, ನೀವೆಲ್ಲರ ಬಗ್ಗೆ ಮಾತಾಡ್ತೀರಾ, ಬಂದು ದಯಮಾಡಿ ಇದನ್ನ ನೋಡಿ, ಇದು ನಿಲ್ಲಿಸಿ. ಈ ಕೆಲಸ ಆಗ್ಬಾರ್ದು. ನೀವು ಯಾವುದೇ ಸಂಘ ಸಂಸ್ಥೆ ಅವರ ಯಾರು ಕರೆದು ಸಭೆ ಮಾಡಿಲ್ಲ, ಬೇಕಾ ಬೇಡ ಅಂತ ಮಾಡಿಲ್ಲ, ಏಕಪಕ್ಷವಾಗಿ ನೀವು ನಿರ್ಧಾರ ತಗೊಂಡಿದ್ದೀರಾ. ದಯಮಾಡಿ ನಿರ್ಧಾರ ಕೈಬಿಟ್ಟು ಚಾಮುಂಡಿ ಬೆಟ್ಟ ಎಂದಿನಂತೆ ಪಾರಂಪರಿಕವಾಗಿ ಸೌಂದರ್ಯವಾಗಿ ಏನು ಪರಿಸರ ಇತ್ತು ಅದನ್ನ ಎಂದಿನಂತೆ ಕಾಪಾಡಬೇಕು ಅಂತೇಳಿ ಇವತ್ತು ಮೈಸೂರು ಕನ್ನಡ ವೇದಿಕೆಯಿಂದ ಒತ್ತಾಯನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪುರಸ್ಕೃತ ಈ ಪ್ರಸಾದ್ ಯೋಜನೆಯಡಿ ನಮ್ಮ ಚಾಮುಂಡಿ ಬೆಟ್ಟದ ಮೂಲ ಪರಿಸರವನ್ನ ಹಾಳು ಮಾಡಿ ತಾತ್ಕಾಲಿಕವಾಗಿ ಅವೈಜ್ಞಾನಿಕವಾಗಿ ಏನು ಈ ಕಾಮಗಾರಿ ಮಾಡಲು ಹೊರಟಿದ್ದಾರೆ, ಇದು ಪ್ರತಿಯೊಬ್ಬರು ನಾವು ಧಿಕ್ಕರಿಸ್ತೇವೆ. ಕಾರಣ, ಈಗ ಪ್ರತಿ ವರ್ಷ ಬೆಟ್ಟ ಜಾತ್ರೆ ನಡೀತದೆ. ಆ ಸಂದರ್ಭದಲ್ಲಿ ರಥ ಯಾತ್ರೆನೂ ಕೂಡ ಒಂದು ಅಲ್ಲಿ ನಿಮಗೆ ಗೊತ್ತಿರ್ಬೋದು,
ಸಹಸ್ರಾರು ಸಂಖ್ಯೆಯಲ್ಲಿ ಅಪಾರವಾದ ಜನಸಂಖ್ಯೆ ಸೇರ್ತಾರೆ. ಆ ರಥ ಬಂದಿರೋ ಸಂದರ್ಭದಲ್ಲಿ ನೂಕುನುಗ್ಲಾಗಿ ಎಷ್ಟೋ ಅನಾಹುತಗಳು, ಈಗ ಎಕ್ಸಾಂಪಲ್ ಪಕ್ಕದ ನಂಜನಗೂಡಲ್ಲಿ ತೇರ್ನಲ್ಲಿ ಎಷ್ಟೋ ಅನಾಹುತಗಳಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಇಲ್ಲಿ ಕಟ್ಟಡ ಕಟ್ಟಿ ಆತರ ರಥಯಾತ್ರೆಗೆ ಅಡ್ಡಿಯಾಗುತ್ತೆ. ಇದು ನೋಡಿ, ಮುಂದೆ ಎಚ್ಚರಿಕೆ ಗಂಟೆ ಇದು. ಈಗಲೇ ಏನಾದ್ರು ಏನು ಈಗ ಕಾಮಗಾರಿ ಮಾಡಲು ಹೊರಟಿದ್ದೀರಿ ಈ ಪ್ರಾಧಿಕಾರದವರು, ದಯವಿಟ್ಟು ಇದನ್ನ ಕಾಮಗಾರಿನ ಕೈ ಬಿಡಬೇಕು. ಈ ಅವೈಜ್ಞಾನಿಕವಾಗಿ ನೀವು ಕಟ್ಟಿ ಮೂಲ ಪರಂಪರೆಯನ್ನ ಹದಗೆಡಿಸ್ತಾ ಇದೆಯಲ್ಲ, ಇದನ್ನು ಪ್ರತಿಯೊಬ್ಬರು ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಇದನ್ನ ಹೋರಾಟವನ್ನ ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಈ ಕಾಮಗಾರಿ ಕೂಡಲೇ ನಿಲ್ಲಬೇಕು. ಏನು ಅವೈಜ್ಞಾನಿಕವಾಗಿ ನೀವು ಮಾಡ್ತಾ ಇದ್ದೀರಾ, ಇದು ದಯವಿಟ್ಟು ಇದನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ನಾನು ಜಿಲ್ಲಾಡಳಿತಕ್ಕೂ, ನಾವು ರೈತ ಪರ್ವ ಸಂಘಟನೆ ಮತ್ತು ನಮ್ಮ ಕನ್ನಡ ವೇದಿಕೆ ಪರವಾಗಿ ನಾವು ಒಕ್ಕೊರಲಿಂದ ನಾವು ಈ ಧ್ವನಿಯನ್ನ ಎತ್ತಾ ಇದ್ದೀವಿ. ಇದು ನಿರಂತರವಾಗಿರ್ತದೆ ಅಂತ ಹೇಳಿ ನಾವು ಈ ಮೂಲಕ ನಾನು ಕೋರ್ಕೊತಾ ಇದ್ದೀನಿ. ಲೂಟಿ ಮಾಡುವ ಅಧಿಕಾರಿಗಳಿಗೆ, ಲೂಟಿ ಮಾಡುವ ಜಿಲ್ಲಾ ಉಸ್ತುವಾರಿಗೆ, ಬೆಟ್ಟವನ್ನು ನಾಶ ಮಾಡುವ ಜನಪ್ರತಿನಿಧಿಗಳಿಗೆ, ಇಲಾಖೆಗೆ, ಪ್ರಾಧಿಕಾರ ಅಧ್ಯಕ್ಷರಿಗೆ, ಬೆಟ್ಟ ಲೂಟಿ ಮಾಡುವ ಪ್ರಾಧಿಕಾರ ಅಧ್ಯಕ್ಷರಿಗೆ, ಅರಣ್ಯ ಅಧಿಕಾರಿಗಳಿಗೆ, ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರಕ್ಕೆ, ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರಕ್ಕೆ, ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರಕ್ಕೆ, ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ, ನಾಲಾಬೀದಿ ರವಿ, ಬೋಗಾದಿ ಸಿದ್ದೇಗೌಡ, ಲಗೂರು ಬಸಪ್ಪ, ಸಾಹಿ ಚಾಮರಾಜು, ಪ್ಯಾಲೇಸ್ ಬಾಬು, ಹರೀಶ್ ಚಿನ್ನಪ್ಪ, ಶಿವಗೌಡ, ಮಾದಪ್ಪ, ಸುನಿಲ್, ಗೋಪಿ, ಗೈಡ್ ಸ್ವಾಮಿ, ಚಲವರಾಯಸ್ವಾಮಿ, ಹೊಣಕೆರೆ ಸ್ವಾಮಿ, ಎಲ್ಐಸಿ ಸಿದ್ದಪ್ಪ, ಗೋವಿಂದರಾಜು, ಬೀಡಾ ಬಾಬು, ರಮೇಶ್, ಮನೋಹರ್, ನಟರಾಜು, ರೈತ ಪರ್ವ ಅಧ್ಯಕ್ಷ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಉಮಾಪತಿ ಮುಂತಾದವರು ಉಪಸ್ಥಿತರಿದ್ದರು.